ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ 10 ಮಂದಿ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದೆ. ದರ್ಶನ್ ಪವಿತ್ರ ಗೌಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿ. ಜೂನ್ 8ರಂದು ರೇಣುಕಾಸ್ವಾಮಿ ಕರೆಸಿಕೊಂಡಿದ್ದ ದರ್ಶನ್. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ 10 ಮಂದಿಗೆ ಅರೆಸ್ಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ರನ್ನ ಬಂಧನ ಮಾಡಲಾಗಿದೆ. ಜೊತೆಗೆ ದರ್ಶನ್ ಪವಿತ್ರ ಗೌಡ ವಶಕ್ಕೆ ಪಡೆದು ಈಗ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಪವಿತ್ರಕ್ಕೆ ಅಶ್ಲೀಲ ಮೆಸೇಜ್ ಕಳಿಸುತ್ತಿದ್ದ ರೇಣುಕಾಸ್ವಾಮಿ ಹಿನ್ನೆಲೆಯಲ್ಲಿ ಜೂನ್ 8ರಂದು ರೇಣುಕಾಸ್ವಾಮಿ ಕರೆಸಿಕೊಂಡಿದ್ದ ದರ್ಶನ್. ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಗೆಳತಿ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರು. ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತರಾಗಿದ್ದಾರೆ. ದರ್ಶನ್ ಜೊತೆ ಇರೋ ಫೋಟೋಗಳನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ರು. ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬುವರು ಅಶ್ಲೀಲ ಮೆಸೇಜ್ ಮಾಡಿದ್ರು. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾಸ್ವಾಮಿ ಎಂಬುವರು ಕೊಲೆಯಾಗಿದ್ರು. ನಟ ದರ್ಶನ್ ಅವರ ಸೂಚನೆಯ ಮೇರೆಗೆ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ರೀತಿಯಲ್ಲಿ ಈ ಪ್ರಕರಣ ಸೆನ್ಸೇಷನ್ ಸೃಷ್ಟಿ ಮಾಡಿದೆ. ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತರಾಗಿದ್ರು. ದರ್ಶನ್ ಜೊತೆ ಇರೋ ಫೋಟೋಗಳನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ರು. ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ರು. ಕಾಮಾಕ್ಷಿ ಪಾಳ್ಯದಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾಗಿತ್ತು. ದರ್ಶನ್ ಸೂಚನೆಯ ಮೇಲೆ ಕೊಲೆ ಮಾಡಿದ್ದಕ್ಕಾಗಿ 4 ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೋದ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನೋದ್, ನೆಕ್ಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದೆ? ಯಾಕಂತಂದ್ರೆ ಈಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಜೊತೆಗೆ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನೆಕ್ಸ್ಟ್ ಏನು? ಹೌದು ಅಕ್ಷತ್, ಈಗಾಗಲೇ ಏನು ಕೊಲೆ ಆರೋಪದ ಮೇಲೆ ನಟ ದರ್ಶನ್ ಅನ್ನು ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಅವರನ್ನ ಮೈಸೂರಿನಿಂದ ನೇರವಾಗಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಒಂದು ಕರೆ ತರಲಾಗುತ್ತೆ. ಅಲ್ಲಿ ಕರೆ ತಂದು ಅವರನ್ನು ಏನೋ ಪಂಚನಾಮೆ ಮಾಡಿ ತದನಂತರ ಅವರನ್ನ ಏನೋ ಮೆಡಿಕಲ್ ಟೆಸ್ಟ್ ಕರೆದುಕೊಂಡು ಹೋಗಿ ನೆಕ್ಸ್ಟ್ ಅವ್ರನ್ನ ಸ್ಥಳ ಹಾಜರು ಮಾಡಿದ ನಂತರ ಇಂದು ಕೋರ್ಟ್ಗೆ ಹಾಜರು ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಏನು ದರ್ಶನ್ ಅವರು ಸಹ ಈಗ ಮೈಸೂರಿಂದ ಕರೆ ತರಲಾಗಿದೆ. ಪೊಲೀಸರು ಈಗಾಗಲೇ ವಿಜಯನಗರ ಎಸಿಪಿ ಆಗಿರ್ತಕ್ಕಂಥ ಚಂದನ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯಲಾಗ್ತದೆ. ಈಗಾಗಲೇ ಈ ವಿಚಾರವಾಗಿ ಇಂದು ಬೆಳಗ್ಗೆ ಒಂದು ಏನು ಪೊಲೀಸ್ ಕಮಿಷನರ್ ಸಹ ಒಂದು ತುರ್ತು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ, ಈ ಒಂದು ಪ್ರಕರಣದಲ್ಲಿ 5 ಜನ ಇದ್ರೆ ಆ ಒಂದು 5 ಜನ ನಾವು ಎನ್ಕ್ವೈರಿ ಮಾಡಿದಾಗ ಒಂದು 5 ಜನಗಳು ಸಹ ಒಂದು ಏನು ದರ್ಶನ್ ಅವರ ಹೆಸರು ಬಾಯಿ ಬಿಡಲಾಗಿದೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ನಾವು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಕರೆ ತರಲಾಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಅಂದ್ರೆ ಬೆಂಗಳೂರು ಪೊಲೀಸ್ ಆಯುಕ್ತ ಆಗಿರ್ತಕ್ಕಂಥ ಬಿ ದಯಾನಂದ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ದರ್ಶನ್ ಅವರು ತಮ್ಮ ಬೇಡದೇರ ವಿಚಾರಕ್ಕೆ ಒಂದು ತಲೆ ಹಾಕಿ ಈ ತರ ಆರೋಪಗಳನ್ನ ತಮ್ಮ ಅಂದ್ರೆ ಈ ತರ ವಿವಾದಗಳನ್ನ ಈ ತರ ಕೇಸ್ಗಳನ್ನ ತಮ್ಮ ಮೇಲೆ ಹಾಕೋತಿದಾರೆ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಇದು ಕೇಸು ಎಲ್ಲ ಒಂದ್ ಕಡೆ ಒಂದು ದಿಕ್ಕು ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಒಂದು ಕೊಲೆ ನಡೆದಿರತಕ್ಕಂತ ಜಾಗ RR ನಗರ, ಬಾಡಿ ಸಿಕ್ಕಿರ್ತಕ್ಕಂಥ ಜಾಗ ಸುಮ್ಮನಹಳ್ಳಿ ಬ್ರಿಡ್ಜ್, ಸೊ ಕೇಸ್ ನಡೀತಿರೋ ಜಾಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ನಿಲ್ದಾಣ. ಸೊ ಹಾಗಾಗಿ ಎಲ್ಲ ಒಂದಕ್ಕೊಂದು ಲಿಂಕ್ ಇಲ್ಲ, ಏನೋ ಆಗುವ ದಿಕ್ಕು ತಪ್ಪುವ ಸಾಧ್ಯತೆಗಳು ತುಂಬಾ ದಟ್ಟವಾಗಿದೆ ಅಕ್ಷತಾ. ಓಕೆ, ಧನ್ಯವಾದಗಳು ವಿನೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಪವಿತ್ರ ಗೌಡ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದ ರೇಣುಕಾಸ್ವಾಮಿ. ಈ ಹಿನ್ನೆಲೆ ರೇಣುಕಾಸ್ವಾಮಿಯ ಕರೆಸಿಕೊಂಡಿದ್ರು ದರ್ಶನ್ ಅಂತ ಕೇಳಿ ಬರ್ತಾ ಇದೆ. ಪವಿತ್ರ ಗೌಡ ಮಾತು ಕೇಳಿ ದರ್ಶನ್ ಮನಬಂದಂತೆ ಥಳಿಸಿದ್ರು. ದರ್ಶನ್ ಏಟಿಗೆ ಸ್ಪಾಟ್ನಲ್ಲೇ ರೇಣುಕಾಸ್ವಾಮಿ ಡೆತ್ ಅಂತ ಹೇಳಿ ಕೂಡ ಕೇಳಿ ಬರ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಈಗ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ.
ಚಿತ್ರದುರ್ಗ ಮೂಲದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯ ರೇಣುಕಾ ಸ್ವಾಮಿ ಇದೀಗ ಕೊಲೆಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ನಟ ದರ್ಶನ್ ಅಂತ ಹೇಳಿ ನಟ ದರ್ಶನ್ ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಪವಿತ್ರ ಗೌಡಗೆ ಅಂತ ಹೇಳಿ ಕೇಳಿ ಬಂದಿತ್ತು. ಹಾಗಾಗಿ ಈಗ ಪವಿತ್ರ ಗೌಡ ಅವರನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪವಿತ್ರ ಗೌಡಗೆ